ಡ್ಯಾಮಿದು ಗಂಗೆಂದು ಮತ್ತು ಆ ಮನೆ ಸ್ವಚ್ಛ ಮಾಡಿದ್ದು ಕೂಲಿ ಕೊಡಬೇಕು. ಇಬ್ರಿಗೂ 500 ರೂಪಾಯಿ ಹೇಳಿದ್ರು, 1000 ರೂಪಾಯಿ ಕೊಡ್ಬೇಕು. ಕೊಡ್ರಿ, ಕೊಡ್ತೀನಿ ಅವ್ರಿಗೆ. ಕೊಡ್ತೀನಿ. ಹಂಗಾರೆ ಎಲ್ಲ ಹಸನಾದಂಗೆ ಆತ ನಮ್ಮ ಮನೆ. ಎಲ್ಲ ಹಸನಾದಂಗೆ ಆತ್ರಿ. ಮತ್ತು ಲಕ್ಷ್ಮ ಒಂದು ಹಳೆ ಕಾಟ ಟ್ರಿಜರಿ ಎಲ್ಲ ಇದ್ವಲ್ಲ, ಅವನ ಗಂಗ್ಯಾನ ಕಡೆಗೆ ಮತ್ತು ವೀರೇಶ ಹೇಳಿ ಅಲ್ಲಿ ಹಾಕಿಸ್ಬಿಟ್ಟೇನ್ರಿ. ಆಗಲೇ ಒಂದೆರಡು ಬಂಡೆ ಸಾಮಾನು ಅಟ ಮಾಟ್ಲಿ ಮೇಗಿನ ತೆಗೆಸಿಟ್ಟನಿ. ಅವನ್ ಈ ಸ್ವೈದು ಅಲ್ಲಿ ಇಟ್ಟು ಬರ್ಬೇಕಟ್ಟ. ಇನ್ನೆಲ್ಲ ಮುಗ್ದಂಗೆ ಆತು ನೋಡ್ರಿ. ಮತ್ತು ಅವ್ರಿಗಿಬ್ಬರಿಗೂ ಕರೆದು ನೀವು ನಲ್ಲೇ ಬಾಳೆ ಮಾಡ್ಕೊಂಡು ತಿನ್ರಿಪ್ಪ ಅಂತ ಹೇಳ್ಬೇಕು ನೋಡ್ರಿ. ಹೇಳ್ರಿ ಅವ್ರಿಗಿಬ್ಬರಿಗೂ. ಹೇಳೋಣ ಏನು ಮಾಡ್ತಾಳೆ ಲಕ್ಷ್ಮ? ಒಳಗದಾಳೇನ? ಒಳಗದಾಡ್ರಿ, ಮೊಬೈಲ್ ನೋಡ್ಕೊತ ಕೂತಾಳ. ಇವ ಮಂಚ ಅವನು ಹೊಲಕ್ಕೆ ಹೋಗ್ಯಾನ, ಇನ್ನೂ ಬಂದಿಲ್ಲ. ಅಲ್ಲ, ಅವ ಹೊಲಕ್ಕೆ ಹೋದ್ರೆ ಪಗಾರ ತಂದು ಕೊಡ ಅಂದೇವಲ್ಲ, ಮತ್ತೇನು ಕೆಲಸ ಮಾಡಿ ಪಗಾರ ತಂದು ಕೊಡ್ತಾನಂತ ಅವ ಮಗ? ಹಾಂ, ಯಾರು ಹೊಲಕ್ಕೆ ಹೋಗ್ಯಾನ? ನಮ್ಮ ಹೊಲಕ್ಕೆ ಹೋಗ್ಯಾನ, ಅವ್ರ ಹೊಲಕ್ಕೆ ಹೋಗ್ಯಾನ? ಅಪ್ಪ ಮಗಳದು ನಿಮ್ಮದಂತ ಹೆಚ್ಚಿಂದವ, ಹೆಚ್ಚಿಂದಪ್ಪ. ನನಗರ ನೋಡಕ್ಕಾಗವಲ್ದು. ಅಲ್ಲ, ಬುದ್ಧಿರ ಐತಿಲ್ರಿ ನಿಮಗೆ. ಅವ ಲಕ್ಷ್ಮವ್ಗ 6 ಎಕರೆ ಕೊಟ್ಟಾನ. ಅವಂದು 10 ಎಕರೆ ಹೊಲ ಐತಿ. 16 ಎಕರೆ ಹೊಲ ಇದ್ದು ಎಲ್ಲಿ ಕೂಲಿಗೆ ಹೋಗ್ಬೇಕಾವ ನಿಮಗೆ? ಅವನ್ನ ಮಾಡ್ಕೊಂಡು ತಿಂದ್ರೆ ಮನಾರ ಐತಿ ಅಂತಾದ್ರೆ ನಾವು ಬೇರೆದವ್ರದ್ದು ಕೆಲ್ಸಕ್ಕೆ ಹೋಗಿ ನಿಮ್ಮ ಅಪ್ಪ ಮಗಳಿಗೆ ತಿಂಗಳ ತಂದು ಪಗಾರ ಕೊಡ್ಬೇಕನ? ಮತ್ತೆ ಹೊಲನ ಓಟ್ ನಿಮ್ಮ ಹೆಸರಲ್ಲಿ ಹಚ್ಕೊಂಡು ಅದ್ರಾಗ ದುಡ್ಯಾಕತ್ತಿದ್ದಲ್ಲ, ನಿಮ್ದು ಹೆಚ್ಚಿಂದ ಆತ ಬಿಡ್ರಿ. ಏನೊಂದು ಕೇಳೋದಕ್ಕೂ ನಾಯೇ ಹೇಳ್ತಿರ್ಬೇಕು. ಮತ್ತೆ ಅವ ನೌಕರಿ ಮಾಡಕ್ ಹೋದ ಅಂದ್ರೆ ಹೊಲ ಏನು ನೀನು ನೋಡ್ಕೊತೀಯನ? ಹ್ಞೂನ್ಲೇ, ನಾನು ನೋಡ್ಕೊತೀನಿ. ಮತ್ತು ಅದನ್ನ ಹೇಳಿದ್ದ ಅವಂಗ, ನಾನು ನೋಡ್ಕೊತೀನಿ, ಅವ್ನು ಕೆಲ್ಸಕ್ಕೆ ಹೋಗಲಿ, ಅವೊಂದಿಟ್ಟು ದೇಹ ದಂಡಿಸಿ ದುಡಿಲಿ. ಇಲ್ಲಿ ಹೊಲದಾಗ ಅಂದ್ರೆ ಹರ ಹುರಿ ಹಾಕತಿ. ಅವ ಚಂದಾಗಿ ದುಡಿಲಿಲ್ಲ ಅಂದ್ರೆ ಹೊಲದಾಗ ಏನು ಮಾಡ್ತಿ? ಪಡಾಳಿ ಬಿದ್ದ ಅಂದ್ರೆ ಏನಿಲ್ಲ, ತಿಂಗಳಾಗಿ ಇಟ್ಟು ಪಗಾರ ಅಂತ ಅವ್ಗೆ ಹೇಳೈತಿ, ಅಟ್ಟು ತಂದು ಕೊಡಬೇಕು. ಹೊಲ ಹೋದಲ್ಲ, ನಾನು ವೀರೇಶ ನೋಡ್ಕೊತಿ. ಅದನ್ನೇನು ಬಿಡಾಕ್ ಬಿಡೋದಿಲ್ಲ ಅವಂಗ. ಏನ್ರ ಮಾಡ್ಕೊರಪ್ಪ. ಅಲ್ಲ, ಅಟ್ಟು ಇದ್ದಿದ್ದು ಮಾಡ್ಕೊಂಡು ತಿನ್ಲಾರ್ದ ಕಂಡವ್ರ ಕೈಯಾಗ ಕೆಲ್ಸಕ್ಕೆ ಹೋಗೋದು ಏನ್ ಚಂದ ಇರ್ತೈತೆ ಅಪ್ಪ. ಅಲ್ಲ, ನಾನು ಸುಮ್ಮನೆ ಅವಂಗ ಅಂಜಿಕೆ ಹಾಕಂದೀರ ಅಂತ ನಾ ಅನ್ಕೊಂಡೇನಿ. ಕರೆ ಸಾಕಾಕತ್ತಿರ ಬಿಡ ನೀವು ಅಪ್ಪ ಮಗಳು. ಹೆಚ್ಚಿಂದಪ್ಪ ನಿಮ್ಮದು. ನೀ ಏನಾರ ಅನ್ಕೋ, ನಾವು ಕರೆನ ಹೇಳೇವಿ. ಸುಮ್ಮನೆ ಹಂಗೆ ಹಿಂಗೆ ಅಂಜಸಾಕಂತ ಏನಿಲ್ಲ. ಆ ಸುಳೆ ಮಗಗೆ ಇಟ್ಟಿಟ್ರೆ ನಾವು ಬಗ್ಗದವ. ನಿನಗೆ ಗೊತ್ತಾಗೋದಿಲ್ಲ, ಕುಂದ್ರ ನೀನು. ಅವಂಗ ಕೆಲಸ ಹುಡುಕೋತ ಹೇಳ್ಬೇಕು ಮೊದಲು. ಇಲ್ಲೇ ಗೌಂಡಿ ಕೆಲ್ಸಕ್ಕಾದ್ರೂ ಹೋದ್ರೂ ಅಡ್ಡಿ ಇಲ್ಲ, ಒಟ್ಟು ತಿಂಗಳಾದ್ರೂ ಪಗಾರ ತಂದು ಕೊಡ್ಬೇಕು ಅವ ಅಷ್ಟೆ. ಹೊಲ್ದಾಗ ಕಾಲು ಇಡೋಂಗಿಲ್ಲ ನನ್ನ ಮಗಳ ಹೆಸರು ಹಚ್ಚಿದ ಮ್ಯಾಗ. ಖರೀದಿ ಮಾಡ್ಕೊಳ್ಳೋದು ಒಂದು ನಾ ಮಾತಾಡ್ಬೇಕು ಅವಂಗ. ಬಂದ ಮ್ಯಾಗ ಹೇಳವನು. ಏನಾರ ಮಾಡ್ಕೊರಪ್ಪ, ನನಗೇನು ಹೇಳಬೇಡ್ರಿ. ಅದನ್ನ ನಾವೀಗ ಬರೋ ಹೊತ್ತಾಗೈತಿ. ಅವ್ನ ಹೆಂಡತಿ ಕರ್ಕೊಂಡು ಆ ಮನೆಯಾಗಿರು ಅಂತ ಹೇಳಿ. ಆ ರೊಕ್ಕದ್ದು ಹೊಲದ್ದು ಏನೈತೆ ನಿಮ್ಮ ಯಾವಾರ ನೀವ ಮಾತಾಡ್ಕೊರಿ. ಇದರ ಮಾತ್ರ ನನ್ನ ಎಳಿಬೇಡ್ರಿ. ಆದಟ್ಟು ಅವ್ರಿಬ್ಬರು ನನ್ನ ಜೊತೆ ಇಡಾಕ ವ್ಯವಸ್ಥೆ ಮಾಡ್ರಿ ಅಷ್ಟೇ ನಾ ಹೇಳೋದು. ಬರೋ ಹೊತ್ತಾಗೈತಿ, ಬರ್ತಾನೆ. ನಾನು ಒಳಗೆ ಹೋಗ್ಬಿಟ್ಟು ಚಾಕಿಟ್ಟು ಬರ್ತೀನಿ. ಏನಾರ ಮಾಡ್ಕೊರಿ. ಮೊದಲ ನಿನ್ನ ಮಗಳಿಗೆ ಏನು ಅನ್ನೋದು ಒಟ್ಟು ಕರೆದು ಚಂದ ತಿಳಿಸಿ ಹೇಳಕ್ಕಿಗೆ ಹಿಂಗೆ ಹೋಗ್ಬೇಕಂತಂದು. ಮತ್ತೆ ಒಲ್ಲತ ನೀರು ತಾಳಕ್ಕಿ ಮಂಜಪ್ಪಿಗೆ ಬರೋ ಹೊತ್ತಾಗೈತಿ. ವೀರೇಶಾಗ ಅಗಲಕ್ಕ ಫೋನ್ ಹಚ್ಚಿದ್ದೆ, ಬರಾಕತ್ತೇವೆ ಅಂತ ಹೇಳ್ಯಾರ. ನಾವು ಚಾಕಿಡ್ತೀನಿ. ಪಟ್ಟನ ಕರೆದಕ್ಕೆ ಕುಟ ಮಾತಾಡಿ ನಿನ್ನ ಮಗಳು. ಹೋಗಿ ಚಾಕಿಡು, ಹೋಗಿ ಮಾತಾಡ್ತೇನೆ. ನನಗೆ ಬರ್ತೈತಿ. ಕಳಸಕ್ಕಿನ ಲಕ್ಷ್ಮೀ ಏನ್ ಮಾಡ್ತೀರ ನೋಡಿ ಮಾಡಿ. ಮತ್ತೆ ನಿಮಗೆ ಸರಿ ಅಂತಿದ್ದ ಮಾತಾಡೋದು. ಏ ಲಕ್ಷ್ಮಿ, ಏನ್ ಬೇ? ನಿಮ್ಮ ಅಪ್ಪ ಯಾಕತ್ತಾನ ನೋಡಿ. ಎದಕ್ಕಂತ? ಇಲ್ಲೇ ಕೂತು ಎದಕ್ಕತ್ತ ಏನಂತ ಎಲ್ಲ ನಿನಗೆ ಇಲ್ಲ ವರದಿ ವಾಪಸ್ತೆ ನಿನಗ. ಯಾಕೆ ಹೋಗ್ತೀಯ? ಹೋಗು. ಅಯ್ಯ, ಆತ್ ಬಿಡು. ಅಪ್ಪಾಜಿ ಬಾರವ ಲಕ್ಷ್ಮಿ. ಏನಪ್ಪಾಜಿ ಕರೆದೆ ಅಂತ? ಅದಾವ, ಏನಿಲ್ಲ. ಮತ್ತು ಅದು ಪಂಚಾಯತ್ಯಾಗ ನೀನು ನಿನ್ನ ಗಂಡ ಮತ್ತು ನಾವು ಕೊಟ್ಟಿದ್ದ ಮನೆಯಾಗ ಇರೋದು ಅನ್ನೋದು ಮಾತಾಗಿತ್ತಲ್ವ, ಅದಕ್ಕೆ ಅದನ್ನೆಲ್ಲ ಹಸನು ಮಾಡಿಸ್ಯಾಳಂತ ನಿಮ್ಮವ್ವ. ನೀನು ಒಂದಿಟ್ಟು ಸಾಮಾನು ಇದ್ದವಲ್ಲ ಅವು ಹಳೆವು, ಅವನ್ನೆಲ್ಲ ಅಲ್ಲೇ ಇಟ್ಟಾಳಂತ. ಅದಕ್ಕೆ ಮಂಜಪ್ಪ ನೀನು ನಾಳೆಯಿಂದ ಆ ಮನ್ಯಾಗ ಇದ್ದು ಬಿಡ್ರಿವ. ಯಾಕಪ್ಪಾಜಿ ನೀನು ಹಂಗೆ ಮಾಡಕತ್ತಿ? ನಾವಲ್ಲೇ ಅವನ ಜೋಡಿ ಇರಾಕ, ಅವನ ಜೋಡಿ ಹೋಗೋದಿಲ್ಲ ನೋಡು. ಅವನ ಜೋಡಿ ಒಲ್ಲೆ ಅಂದ್ರೆ ಒಲ್ಲೆ, ನಾನು ಇಲ್ಲೇ ಇರ್ತೀನಿ ಅಪ್ಪಾಜಿ. ಹಂಗೆ ಅಳಬಾರ್ದವ, ಅಳಬಾರ್ದು. ನೀನು ಕಣ್ಣೀರು ಹಾಕ್ಸಾಕನ ಅಷ್ಟು ಜನರ ಮುಂದೆ ನಾನು ನಿನ್ನ ಪರ ವಾದ ಮಾಡಿ ನಾ ಕೆಟ್ಟವನಾಗಿ ಬಂದಿದ್ದು. ಅಳಬೇಡವ, ಏನು ದೂರ ಇಲ್ಲೇ ನೀವೊಂದು ಕೂಗು ಹಾಕಿದ್ರೆ ನಮಗೆ ಕೇಳ್ತೈತಿ. ಅಳಬೇಡ. ಏನು ಮಾಡ್ತಾನವ? ಏನು ಮಾಡ್ಕೊಳಕ್ಕಾಗೋದಿಲ್ಲ. ಹೆದರಬೇಡ. ನಾವು ಇಲ್ಲೇ ಇರ್ತೇವಿ. ಇಲ್ಲ ಮತ್ತೀಗ ನೀವು ಹೋಗೋಂಗಿಲ್ಲ, ನಾವು ಜೋಡಿ ಇರಂಗಿಲ್ಲ ಅನ್ನಂಗಿಲ್ಲ. ನಾವು ಪಂಚರಿಗೆ ಕಿಮ್ಮತ್ತು ಕೊಟ್ಟಂಗೆ ಆಗೋದಿಲ್ಲ. ಮತ್ತು ಪಂಚರು ನಾವು ಹೇಳಿದಕ್ಕೆಲ್ಲ ಹ್ಞೂ ಅಂದಾರ ತಂಗಿ, ವಿಚಾರ ಮಾಡಿ. ನಾವು ಏನಾರ ಒಂದರ ನಾವು ಹೇಳಿದಕ್ಕೆ ಆಗೋಂಗಿಲ್ಲ ಅಂದಾರನ ಅವ್ರು. ಎಲ್ಲ ನಮ್ಮ ಪರನ ಅಂದಾರ.
ಇನ್ನು ಅವ್ರಿಗೆ ಬೈದಾರ. ಈಗ ನಾವು ಅವ್ನು ಹೇಳ್ದಂಗೆ ನಡ್ಕೊಳ್ಳಿಲ್ಲ, ನೀ ಹೋಗಿ ಅವ್ನು ಕುಟಾಗ ಮನೆ ಬಾಳೆ ಮಾಡಲಿಲ್ಲ ಅಂದರೆ ಪಂಚರ್ ಕಿಮ್ಮತ್ತು ಕೊಟ್ಟಂಗೆ ಆಗೋದಲ್ವ? ಹಾಂ, ಏನಾಯ್ತು? ನಾವು ಇಲ್ಲೇ ಇರ್ತೀವಿಲ್ಲ, ನೀ ಯಾಕೆ ಅನ್ಸ್ತಿ? ಇಲ್ಲೇ ಮಗ್ಗಲ ಎಡವು ಬಿದ್ರೆ ಬರೀ ನೀ ಬಾಗಲ ನಿಂತ್ಕೊಂಡು ನಾನು ಕರೆದ್ರೆ ಸಾಕು, ನಾ ಓಡಿ ಬರ್ತೀನಿ. ನಿಮ್ಮ ಅವ್ವನ ಕರೆದ್ರೆ ಬರ್ತಾಳೆ, ಯಾಕೆ ಟೆನ್ಷನ್ ತಗೋತಿ? ಈಗೇನು ನಿನಗೊಂದು 7 ತಿಂಗಳೇನ ನಡೆಯಾಕತ್ತೈತಿ, 2 ತಿಂಗಳು ಮತ್ತು ಬಾಣೆತನಕ್ಕೆ ಇಲ್ಲೇ ಬರ್ತಿ ತಂಗಿ, ಯಾಕೆ ಹೆದರ್ಕೋತಿ? ಹಾಂ, ಹೇಗೋ ನಾವು ಇಲ್ಲೇ ಇರ್ತೀವಿ, ಹೆದರ್ಕೋಬೇಡ, ಅಳಬೇಡ, ಕಣ್ಣೀರು ಒರೆಸು ತಂಗಿ, ಅಳಬೇಡ. ಹಂಗೆ ಅನ್ಬ್ಯಾಡ್ದು ಬೇ. ಹಾಂ, ಹೋಗ್ಬೇಕು, ಹಿರಿಯರ ಮಾತಿಗೆ ಕಿಮ್ಮತ್ತು ಕೊಡ್ಬೇಕು. ಏನು ದೂರ ಅದೇವಿ? ಹಾಂ, ಏನಾ ಲಕ್ಷ್ಮಿ? ಗಂಗಾ ನದಿ ಸಿಂಧೂ ನದಿ 2 ಒಟ್ಟಿಗೆ ಹರಿಯಾಕತ್ತಾವಲ್ಲ, ಯಾಕೆ ಏನಾಯ್ತು? ಎದಕ್ಕಳತ್ತಾಳಪ್ಪಜಿ? ಏನಿಲ್ಲಪ್ಪ, ಮತ್ತು ಪಂಚರ್ ಹತ್ರ ಮಾತಾಗಿತ್ತಲ್ಲ, ಈಕಿ ಮಂಜಾನ ಇವನು ನಾವು ಕೊಟ್ಟಿದ್ದ ಮನೆಯಾಗ ಇರ್ಬೇಕು ಅನ್ನೋದು, ಅದಕ್ಕೆ ಅದನ್ನು ನಿಮ್ಮವ ಎಲ್ಲ ಹಸರು ಮಾಡಿಸಿ ಸಾಮಾನೆಲ್ಲ ಇಟ್ಟಾಳಂತ. ಅಲ್ಲಿರುವ ಅಂದಿದ್ದಕ್ಕೆ ಅವ್ನು ಕುಟ್ಟ ನಾ ಇರಾಕು ಅಲ್ಲಿ ಅಂಥೇಳಿ ಹಾಳಾಕತ್ತಾಳೆ ನೋಡ್ಲಿ. ಲಕ್ಷ್ಮಿ ಅಟ್ಟ ಕಳಾಕತ್ತಿ, ಮಾವನ್ ಕುಟ್ಟಾಗ ಇರಾಕ ಅನ್ಸಾಕತ್ತಿ, ನಾವಿಲ್ಲೇ ಇರ್ತೇವಿಲ್ಲ. ಹುಚ್ಚಿ, ಮಾವೇನು ಹಂಗೇನಿಲ್ಲ, ಚಲೋ ಅದಾನ. ಸುಳ್ಳ ನೀ ಏನ ಹೆದರ್ಕೊಂಡು ಯಾವಾಗ ಹಂಗಾಗಿದ್ದಕ್ಕೆ? ಏನಾಗೋದಿಲ್ಲ, ಹೋಗು, ಮಾವ ಭಾಳ ಬದಲಾಗ್ಯಾನ, ಹಂಗೇನಿಲ್ಲ. ಇಟ್ಟತ್ತು ನಾನು ಹೊಲ್ದಾಗ ಕೆಲಸ ಮಾಡಿ ಬಂದೀವಿ, ಒಂದೀಟ ಏನೋ ಕಡೆಗೆ ಅಂಗಡಿಗೆ ಹೋಗ್ಬರ್ತೀನಿ, ಏನೋ ಅವ್ಗೆ ಬೇಕಾಗಿತ್ತಂತ ಚೀಟ್ ತರಾಕಂತ ಹೋಗ್ಯಾನ ಅಟ್ಟ. ಹೋಗುವ, ಅದಕ್ಕೆ ಯಾಕೆ ಹೇಳ್ತಿ? ಮಾವು ಮೊದ್ಲಿನಂಗಿಲ್ಲ ಲಕ್ಷ್ಮಕ್ಕ, ಸುಮ್ಮನಿರ, ಯಾಕೆ ಹೇಳ್ತಿ? ಹಾಂ, ನೀ ಹೆಂಗೇನ ರಸ್ ಕಡಿಮೆ ಆದ್ರೆ ಅಪ್ಪಾಜಿ ಇರ್ತಾನೆ, ನಾ ಇರ್ತೇನೆ, ಅವು ಇರ್ತಾಳೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತಿ? ಮಾವು ಚಲೋ ಅದಾನ, ನಿನ್ನ ಮ್ಯಾಗ ಭಾಳ ಪ್ರೀತಿ ಇಟ್ಟಾನ, ಪ್ರಾಣನ ಇಟ್ಟಾನ. ನೀ ಒಂದ್ಸಲ ಅವ್ನು ಕುಟ್ಟಾಗಿದ್ದಾರ ನೋಡು, ಇಕ್ಕಟ್ಟು ನಾವ ಇಲ್ಲೇ ಮಗ್ಲಕ್ಕಿದ್ರೆ ನಮ್ಗೆ ತಿರುಗಿ ನೋಡಂಗಿಲ್ಲ, ನೀ ಹಂಗೆ ನೋಡ್ಕೊತಾನೆ ನೀನು, ಅನ್ಸಕ್ಕೆ ಹೋಗ್ಬೇಡ. ಹುಚ್ಚಿ, ಇದಕ್ಕೆಲ್ಲ ಆಡ್ತಾಳನ? ಕಣ್ಣೀರು ಬರ್ಸ್ಕೊ. ಅಪ್ಪಾಜಿ ಅವೆಲ್ಲಿ ಒಳಗೆ ಹೋಗ್ಯಾಳ ನೋಡಪ್ಪ, ಚಾ ಮಾಡ್ತೇನೆ ಅಂತಂದು. ಯವ್ಬೇ ಹೊಟ್ಟಿ ಭಾಳ ಸ್ಥಿತಿ, ಏನಾರು ಒಟ್ಟು ನಾಷ್ಟಾಕ್ ಮಾಡಿ, ಇಲ್ಲ ಚುಮಾರಿದ್ರಿ 2 ಚುಮಾರಿ ತಾಯಿಲಿ ಮೊದಲು, ಆಮೇಲೆ ಚಾ ಕುಡಿತೀನಿ. ಉಂಡನ್ ಬಿಡ್ವೆ, ಆದ್ರೂ ಯಾಕೋ ಹೊಟ್ಟಿ ಇವತ್ತು ಹಸಿ ಆಗತ್ತೈತೆ ನೋಡು. ಗೌಡ 4 ಚುಮಾರಿ ಹಾಕ್ತಂಬ, ಇಲ್ಲಿ ಚಾ ಕಿಡು ಪಟ್ಟನ್. ಅಳಬ್ಯಾಡ ಬಿ ಲಕ್ಷ್ಮ, ಅಳಬ್ಯಾಡ, ಕಣ್ಣೀರು ಒರೆಸು. ಹೇಳಿದ್ನಿಲ್ಲ ವೀರೇಶ, ಏನು ಹೇಳಿದೆ ಕೇಳಿಸ್ಕೊಂಡಿಲ್ಲ. ವಿಶ್ವಾಸ ಇಡು ನಮ್ಮ ಮೇಲೆ. ನಾವು ನಿನ್ನ ಮೊದಲು ಏನೋ ಮೋಸ ಹೋಗೈತಿ, ಹಂಗೆ ಆಗಕ್ಕೆ ಬಿಟ್ಟೇವಿ. ನೀನು ಹೇಳ್ದಂಗೆ ಎಲ್ಲ ಹತ್ತಿಟ್ಕೊಂಡು ಹಂಗೆ ಮಾಡ್ಕೊಂಡಿವ. ನಾವರ ಏನು ಮಾಡೋನು? ಹಾಂ, ನೀ ಹೇಳಿದ್ದೆ ಅಂದ್ರೆ ನಾವು ಏನಾರು ಒಂದು ವ್ಯವಸ್ಥೆ ಮಾಡ್ತಿದ್ವಿ, ನೀನು ಒಂದು ಹೇಳಲಿಲ್ಲ. ಈಗ ಹೋಗ್ಲಿ ಬಿಡು, ನಾವು ಇಲ್ಲೇ ಇರ್ತೇವಿಲ್ಲ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಕಣ್ಣೀರು ಒರೆಸು ತಂಗಿ. ವಿಚಾರ ಮಾಡಬೇಡ. ಅಲ್ಲ, ನಿನ್ನ ಗಂಡ ಮುಂಜಾನೆ ಅದು ಕೆಲ್ಸಕ್ಕೆ ಹೊಕ್ಕಾನ, ಹಾಂ, ಅವ್ನು ಹೋದ ಮ್ಯಾಗ ಹೊಳ್ಳಿ ಬಂದು ನಿಮ್ಮ ಅವ್ವನ ಜೋಡಿನೇ ಇರ್ತಿಲ್ಲ ಇಲ್ಲೇ, ಮತ್ತು ರಾತ್ರಿ ನಿನ್ನ ಗಂಡ ಬಂದ ಮ್ಯಾಗ ಹೊಕ್ಕಿ ಮನೆಗೆ. ಹಂಗಿದ್ದ ಮೇಲೆ ನೀ ಅಲ್ಲೆಲ್ಲಿ ಇದ್ದಂಗೆ ಆಕೈತಿ, ಇಲ್ಲೇ ಇದ್ದಂಗೆ ಹಾಕಿ ಇಲ್ಲ? ಹ್ಞೂ ಅನ್ನು, ಅದೆಲ್ಲ ವಿಚಾರ ಮಾಡಿ ಹೋದಲ್ಲ. ಪಂಚರ ಮುಂದೆ ನಾನು ಇಲ್ಲೇ ನಾ ಮನೆ ಕೊಡ್ತೇನೆ, ಇಲ್ಲೇ ಇರ್ಬೇಕಂತ ಹೇಳಿದ್ದು. ಭಾರಿ ಟೆನ್ಷನ್ ಮಾಡ್ಕೊಳ್ಳೋಣ ನೀ ಹೆಣ್ಮಗಳು. ಹೌದಲ್ಲ ಅಪ್ಪಾಜಿ, ನಾ ಇದ್ರ ಬಗ್ಗೆ ವಿಚಾರನ ಮಾಡಲಿಲ್ಲ. ಆತು ಹೇಳಿ, ಹೋಗ್ತೀನಿ ನಾನು ಅವನ ಜೋಡಿ. ಮತ್ತೆ ಮಾವ? ಏನ ಅದು ಮಾವ, ಮತ್ತು ಆ ಮನೆ ಕೊಡ್ತೇನೆ ಅಂದಿದ್ರಿ, ಕೊಟ್ಟಿದ್ರೆ ನಾವು ಆ ಮನೆಗೆ ಹೊಕ್ಕಿದ್ವಿ. ನಾನು ಅದನ್ನು ಹೇಳಾಕತ್ತನ, ನಿನ್ನ ಕಾಯ್ಕೊಂಡು ಕುಂತಿದ್ದೆ. ಅದೇನ ಹಸನೆಲ್ಲ ಮಾಡ್ಸ್ಯಾರತ್ತ, ನಾಳೆನೇ ಹೋಗ್ಬಿಡ್ರಿ ಇಬ್ಬರು ಗಂಡ ಹೆಂಡ್ತಿ. ಆಮೇಲೆ ಇನ್ನೊಂದು ಮತ್ತು ಏನು ಕೆಲ್ಸಕ್ಕೆ ಹೊಂಟಿಲ್ಲತ್ತಲ್ಲ ನೀನು, ಮತ್ತು ಏನು ಪಗಾರ ಇಲ್ದಂಗೆ ಈ ತಿಂಗಳ ಪಗಾರ ಹೆಂಗೆ ಕೊಡ್ತಿ? ಏನು ಕೆಲಸ ಹೋಗವ್ ನೀನು, ಏನು ಕೆಲಸ ಮಾಡವ್ ನೀನು? ಏನು ಕೆಲ್ಸಕ್ಕೆ ಹೋಗ್ಬೇಕು ಮಾವ? ಈ ಊರಾಗೇನು ನೌಕರಿ ಮಾಡೋಕ್ಕೆ ಏನು ಆಫೀಸ್ ಇಲ್ಲ, ಏನಿಲ್ಲ. ಹೋದ್ರೆ ಹುಬ್ಬಳ್ಳಿಗೆ ಹೋಗ್ಬೇಕು, ಯಾವ್ದಾರ ನೌಕರಿ ಅವು ಇವು ಅನ್ನಕ್ಕೆ. ಅದು ನಾನು ಡಿಗ್ರಿ ಸರ್ಟಿಫಿಕೇಟ್ ನಾನು ತೆಗೆಸ್ಕೊಂಬಂದಿಲ್ಲ ಮಾವ, ಮತ್ತು ತೆಗೆಸ್ಕೊಂಡು ಬಂದ ಮ್ಯಾಗ ಹುಬ್ಬಳ್ಳಿಯಾಗ ಯಾವ ನೌಕರಿ ಹುಡುಕ್ತೀನಿ, ಅಲ್ಲಿ ಮಟ್ಟ ಹೊಲದಕ್ಕೆ ಹೊಕ್ಕೇನಿ ಮಾವ. ಅದೆಲ್ಲ ಆಗೋದಿಲ್ಲಪ್ಪ. ನೀನು ಡಿಗ್ರಿ ಸರ್ಟಿಫಿಕೇಟ್ ತೆಗೆಸ್ಕೊಂಡು ಬಂದು ನೀನು ಹುಬ್ಬಳ್ಳಿಯಾಗ ನೌಕರಿ ಹುಡುಕಿ ನನಗೆ ಪಗಾರ ತಂದು ಕೊಡೋ ಮಟ್ಟ ಅಂದ್ರೆ ನನ್ನ ಮಗಳು ಮುದುಕಿ ಆಗಿರ್ತಾಳೆ. ಅದೆಲ್ಲ ಗೊತ್ತಿಲ್ಲಪ್ಪ. ಇಲ್ಲೇ ಗೌಂಡಿ ಕೆಲಸ ಮಾಡಿದ್ರು ಅಡ್ಡಿ ಇಲ್ಲ. ನೀನು ಒಟ್ಟಾದ್ರೆ ನಾವು ಹೇಳ್ದಂಗೆ ತಿಂಗಳ ಪಗಾರ ನಮ್ಮ ಕೈಯಾಗ ತಂದು ಕೊಡ್ಬೇಕಟ್ಟ. ನೀನು ಅರ್ಧ ನಿಮ್ಮವು ಕೊಡು, ಅರ್ಧ ನನ್ನ ಮಗಳ ಕೈಯಾಗ ಕೊಡ್ಬೇಕು ಅಟ್ಟ. ಮಾವ, ನಾನೊಂದಿಟ್ಟು ಟೈಮ್ ಕೊಡು ನನಗೆ. ನಾನು ಎಲ್ಲರೂ ಒಂದಿಟ್ಟು ಚಲೋ ಕೆಲಸ ಹುಡ್ಕೊಂಡು ಎಲ್ಲ ಒಟ್ಟಿಗೆ ಕೊಡ್ತೀನಿ. ಆಗೋದಿಲ್ಲಪ್ಪ, ಆಗೋದಿಲ್ಲ. ನೀ ಇದನ್ನೆಲ್ಲ ಪಂಚಾಯತಿಗೆ ಹೇಳಬೇಕಾಗಿತ್ತು. ಆತ್ರಿ ಹೊಕ್ಕನ್ರಿ ಅಂತಂದು ಅಷ್ಟು ಸುಲಭಕ್ಕೆ ಹೇಳಿದಿ ಅಲ್ಲಿ. ಇಲ್ಲಿ ಮತ್ತೆ ನೌಕರಿ ಹುಡುಕ್ಬೇಕತ್ತ, ಅದತ್ತ ಇದತ್ತ, ಏನ್ಲೇ ಇಂದ ಹೊಸ ನಾಟಕ? ಅದು ಮಾವ,
ನೋಡಪ್ಪ ಅದೆಲ್ಲ ಗೊತ್ತಿಲ್ಲ. ನಾಳೆ ನಿಮ್ಮ ಮನೆಗೆ ಹೋಗ್ಕಿರಿ, ನಾಳೆಯಿಂದ ಲೆಕ್ಕ ಶುರುವಾಕತಿ. ನಾಳೆಯಿಂದ ಒಂದು ತಿಂಗಳಿಗೆ ಕರೆಕ್ಟಾಗಿ 1 ತಿಂಗಳು ಪಗಾರ ನನಗೆ ಬೇಕು. ನೀ 8,000 ದುಡಿತೀಯೋ 10,000 ದುಡಿತೀಯೋ ನನಗೆ ಗೊತ್ತಿಲ್ಲ. ನೀ 10,000 ದುಡಿದ್ರೆ 5 ನಿಮ್ಮವು ಕೊಡ, 5 ನನ್ನ ಮಗಳಿಗೆ ಕೊಡಬೇಕು ಅಷ್ಟೇ. ಅಲ್ಲ ಮಾವ, ನಮ್ದ ಹೊಲ ಎಟ್ಟಕಂಡ ಇತ್ತು, ಅಟ್ಟಕಂಡ ಅಡಿಕೆ ಮರ, ಅಟ್ಟು ತೆಂಗಿನೂ ಇದ್ವು, ಮತ್ತು ಅದ್ರಾಗ ಒಟ್ಟು ಕಾಯಿಪಲ್ಯ ಅದು ಇದು ಬೆಳೆದಿದ್ರೆ ಆಗಿ ಹೋಗಿತ್ತು. ಮತ್ತು ಹೋಗೋದು ಯಾಕೆ ಬೇರೆ ಕಡೆಗೆ ಎತ್ತು ನಿಮ್ಮ ಲೇ, ನಾ ಏನು ಹೇಳಿದ್ದು ಪಂಚಾಯತಿಯಾಗ, ನೀನು ಎಲ್ಲರೂ ಹೊರಗಡೆ ದುಡ್ಕೊಂಬಂದು ಕೂಲಿ ನಮ್ಮ ತಿಂಗಳಾದ ನಮ್ಮ ಕೈಯ ಪಗಾರ ಕೊಡ್ಬೇಕಂತ ಹೇಳಿರೋದು. ಹೊಲದ ಮಾಡೋದಾಗಿದ್ರೆ ಹೊಲದ ಮಾಡ್ಲೇವ ಅಂತ ಹೇಳಿ ಮಾತಾಡ್ತಿದ್ವಿ ನಾವು. ನೀ ಏನು ಹೊಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಓಟು ನನ್ನ ಮಗಳ ಹೆಸರ್ಲೇನ ಬರ್ದಂಗೆ ಐತಿ. ಮೊದಲೇದು 6 ಎಕರೆ ಹೊಲ ನನ್ನ ಮಗಳಿಗೆ ಬಂದೈತಿ ಬಿಡು, ಅದು ಡೈವರ್ಸ್ ಆದ್ಮ್ಯಾಗ. ಈ 10 ಎಕರೆ ಹೊಲನ ನನ್ನ ಮಗಳ ಹೆಸರಿಗೆ ಬರ್ತೀನಿ ಅಂತ ಹಂದಿ ನೆನಪೈತಿಲ್ಲ. ಅದು ನೋಡಿ ಕಾಗದ ಪತ್ರ ಮಾಡಿಸ್ಬೇಕು. 16 ಎಕರೆ ನೀಕಿ ಹೆಸರ್ಲಿ ಆದ್ಮೇಲೆ ಅದನ್ನೆಲ್ಲ ನಾನು ನೋಡ್ಕೊತೀನಿ. ನೀ ಯಾಕೆ ಚಿಂತೆ ಮಾಡ್ತಿ? ಅದರ ಬಂದಿದ್ದಾದೆ ನಾ ಏನು ತಿನ್ನಂಗಿಲ್ಲಪ್ಪ, ಎಲ್ಲ ನಿನ್ನ ಹೆಂಡತಿ ಹೆಸರಿಗೆನ ಇಡ್ತೀವಿ ಆತಿಲ್ಲ. ಒಟ್ಟು ಮೈ ಬಗ್ಗಿಸಿ ನೀವು ಹೊರಗೆ ಹೋಗಿ ದುಡಿ, ನಿನಗೂ ಬ್ಯಾನ್ ಗೊತ್ತಾಕತಿ. ಅದೆಲ್ಲ ಗೊತ್ತಿಲ್ಲ. ನಾಳೆ ನೀನು ಆ ಮನೆಗೆ ಹೊಕ್ಕಿ, ನಾಳೆಯಿಂದ ಲೆಕ್ಕ ತಿಂಗಳಾದ್ರೆ ತಿಂಗಳು ಕರೆಕ್ಟಾಗಿ ತಂದು ಕೊಟ್ಟು ಬಿಡಬೇಕು. ಹಾಂ ತಂಗಿ, ಇವನೇನಾರು 1 ತಿಂಗಳ ತಂದು ಕೊಡಲಿಲ್ಲ ಅಂದ್ರೆ ನನಗೆ ಹೇಳು. ಆತಪ್ಪಾಜಿ. ಆತೇಳ ಮಾವ, ನಿಮ್ಗೇನು ತಿಂಗಳಾದ್ರೂ ಪಗಾರ ಬೇಕು ಅಷ್ಟೇ. ಹೊಲದ ಕೆಲಸನಾರಾದರೂ ಆತು, ಗೌಂಡಿ ಕೆಲಸ ಆದರೂ ಆತು, ಒಟ್ಟಾದ್ರೆ ನಿಮ್ಗೆ ತಿಂಗಳು ಪಗಾರ ಬೇಕಿಲ್ಲ ಆತಿಲ್ಲ, ನಾ ಮಾಡ್ತೀನಿ. ಆತ ಲಕ್ಷ್ಮಿ, ನೀವೇನೇನದವ ಅರ್ಬಿ ಗಿರ್ಬಿ ಎಲ್ಲ ತುಂಬ್ಕೋ, ನಾಳೆ ಮುಂಜಾನೆ ಆ ಮನೆಗೆ ಹೋಗೋಣ. ಮಗನು ಎಟ್ಟು ಮುಖ್ಯನು ಮಾಡಿ ಮಾತಾಡೋಕನ್ನು. ಅಪ್ಪಾಜಿ, ನೀವು ತಿಂಗಳಾದ್ರೆ ಪಗಾರ ತರ್ತಾನಂತಿ? ಹೋಗಬೇ ತಂಗಿ, ಅವನೆಲ್ಲಿ ತರ್ತಾನ ತಿಂಗಳಾದ್ರೂ ಪಗಾರ? ಹುಚ್ಚಿ, ಅವ್ರವ್ ಅವಂಗೆ ಎಂದು ದೇಹ ದಂಡಿಸಿ ದುಡಿಯೋದ ಕಲಿಸಿಲ್ಲ. ಹಿಂಗೆ ಪಡಾಳಿ ಅಡ್ಡಾಡಿದ ಮಗ ಅವ. ಆಮೇಲೆ ದುಡಿತಾನ ನೋಡ್ಕೊಂಡಿರೇನಿ. ತಿಂಗಳಾದ್ರೆ ದುಡಿತಾನ ಏನು ಹಿಂಗೆ ಪಡಾಳಿ ಹಂಗೆ ಊರಾಗ ಹರಿಗಾಡ್ತಾನ ಅನ್ನೋದು. ಅವ 1 ತಿಂಗಳ ಪಗಾರ ತಂದು ಕೊಡಲಿಲ್ಲ ಅನ್ಕೋತಂಗಿ, ಮತ್ತು ಹೊಳ್ಳಿ ನೀನು ನಮ್ಮ ಮನ್ಯಾಗ ಬರ್ಬೇಕು. ಅವ್ನು ಹೊಳ್ಳಿ ಅವ್ರ ಅವನ ತಕ್ಕ ಅವ್ನು ಓಡ್ಸನ್. ಗಪ್ಪಿರನಿ. ಹ್ಞೂ ಅಪ್ಪಾಜಿ, ಹಂಗೇನಾರ ಅವ್ನು ದುಡಿದು ತಂದು ಕೊಡಲಿಲ್ಲ ಅಂದ್ರೆ ನಿನಗೆ ಬಂದು ಹೇಳ್ತೀನಿ. ಹಂಗೆ ಮಾಡ್ಬಿಡಣ ಅಪ್ಪಾಜಿ ಅವ್ನು. ಆತಾತು. ಈ ಹೊತ್ತಿನ ಭಾಳ ಟೆನ್ಷನ್ ತೊಗೊಂಡು ಅಳೋದು ಕರೆಯೋದು ಮಾಡಬೇಡ್ಬೇ. ಹಾಂ ಹೋಗು, ಒಂದಿಟ್ಟು ಚಾ ಹಾಕೊಂಬ ಹೋಗು, ಒಟ್ಟು ಚಾ ಕುಡಿತೀನಿ. ನಿಮ್ಮ ಏನು ಒಳಗೆ ಗಪ್ಪ ಅದು ನೋಡು, ಮಗಗ ಮೈ ಸಾಕತ್ತಾಳೇನ, ನನಗೊಟ್ಟು ಚುಮ್ಮರಿ ಹಾಕೊಂಡು ಚಾ ಹಾಕೊಂಬ ಹೋಗು. ಹ್ಞೂ ಅಪ್ಪಾಜಿ. ಪಾಪ ಹುಡುಗಿ ಹೆದರ್ಕೊಂಡು ಬಿಟ್ಟೈತೆ ಅವ್ನು ಮಾಡಿದ್ದು. ಹೆಂಗಾರಾಗಲಿ ಬಾಳೆ ಚಂದ ಆದ್ರೆ ಸಾಕು.